ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನಿನಗೆ ನನ್ನ ದೃಷ್ಟಿನೇ ಆಗುತ್ತೆ. ನೋಡಿ ಮುಚ್ಚೋಡೆ, ಸಂಜೆ ಎಲ್ಲ ಮುಗಿದ್ಮೇಲೆ ಅವಳಿಗೆ ದೃಷ್ಟಿ ತೆಗಿಬೇಕು ಏನು? ಹ್ಞೂ ಕಣೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಇವಳೇ ಒಂದು ಪುಟಾಣಿ, ಇವಳಿಗೊಂದು ಪುಟಾಣಿ ಪಾಪು ಬೇರೆ. ನೀನು ಕರ್ಣ, ನಿನ್ ಪಾಪು ಎಲ್ಲ ಯಾವಾಗಲೂ ಒಟ್ಟಾಗಿ ಚೆನ್ನಾಗಿರಿ. ಉಗಾದಿಯ ಹಾರ್ದಿಕ ಶುಭಾಶಯಗಳು ಕಂದ ನಿಂಗೆ. ಉಗಾದಿ ಹಬ್ಬದ ಶುಭಾಶಯಗಳು. ಮದುವೆ ಆದಮೇಲೆ ಇದು ನಿನಗೆ ಮೊದಲೇ ಹಬ್ಬ. ನಿನಗಿದು ಹೇಗೆ ಸ್ಪೆಷಲು, ನಮಗೂ ಹಾಗೆ ಸ್ಪೆಷಲು. ನಮಗೆ ಹೇಗೆ ಗೊತ್ತಾ? ಇಲ್ಲಿದೆಲ್ಲ ಪುಟ್ಟ ಪಾಪ ಇದರಿಂದ. ಅಕ್ಕ, ಹ್ಯಾಪಿ ಯುಗಾದಿ. ನಿನ್ನ ಮುಖದಲ್ಲಿ ನಗು ಯಾವಾಗಲೂ ಹೀಗೆ ಇರಲಿ. ನಿಮ್ಮೆಲ್ರಿಗೂ ಅಷ್ಟೆ ಹ್ಯಾಪಿ ಯುಗಾದಿ. ನೀವೆಲ್ಲರೂ ಅಂದ್ಕೊಂಡಿರೋದು ಈಡೇರಲಿ. ಹೌದೌದು, ಇನ್ನೊಂದು ಕನಸು ನೆರವೇರಬೇಕು. ಅಲ್ವಾ ನಿಧಿ? ಏನು ಕನಸು? ಅದೇ ಹೊರಗಡೆ ರಂಗೋಲೆ ಬಿಡಬೇಕಾದ್ರೆ ಡ್ರೀಮ್ ಲ್ಯಾಂಡ್, ಡ್ರೀಮ್ ಬಾಯ್, ಅದು. ಹೊರಗಡೆ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಅಲ್ಲ ಮೇಡಮ್, ನಿಂತ್ಕೊಳ್ಳಿ, ಓಡೋಗ್ಬೇಡಿ. ಈ ತಮಾಷೆನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಡೋಣ, ಆಯ್ತಾ? ಈ ಯುಗಾದಿ ನಿನಗೂ ಒಂಥರ ಸ್ಪೆಷಲ್ಲು. ಈ ವರ್ಷ ಒಳ್ಳೆ ಹುಡುಗನ್ ನೋಡಿ ನಮ್ಮ ನಿಧಿಗೆ ಮದುವೆ ಮಾಡಿಬಿಡ್ಬೇಕು, ಸರಿನಾ? ನಿಧಿ, ನಿನ್ ಜಾತಕ ಪ್ರಕಾರ ಈ ವರ್ಷ ನಿನಗೆ ಮದುವೆ ಆದ್ರೆ ತುಂಬಾ ಒಳ್ಳೇದಂತೆ. ನಿನ್ಗೂ ನಮ್ಮ ಕರ್ಣನ್ ಥರ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಸಾಕಮ್ಮ. ಹೌದೌದು, ನನ್ನ ಡಾರ್ಲಿಂಗ್ ಥರನೇ ಹುಡುಗ ಸಿಗಬೇಕು. ಹೌದು, ಅವ್ನಿಗೆ ಹೇಳ್ಬಿಡೋಣ ಅವನ ಥರ ಒಳ್ಳೆ ಹುಡುಗನ ಹುಡುಕು ಅಂತ. ಏನಂತ್ಯಾ? ಅವಳು ಕರಿಯರ್ ರೂಪಿಸ್ಕೋಬೇಕು ಅಂದ್ಕೊಂಡಿದ್ದಾಳೆ. ನೀವಿಬ್ರು ಪದೇ ಪದೇ ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ನೋಡಿ, ಆಲ್ರೆಡಿ ಮುಖ ಹೇಗೆ ಸಪ್ಪಗಾಯ್ತು ಅಂತ. ನಿತ್ಯ, ಏನೇ ಆಗ್ಲಿ ಅವಳಿಗೆ ಮದುವೆ ಮಾಡ್ಲೇಬೇಕಲ್ವಮ್ಮ? ನಾನು ಹೊರಗಡೆ ಹೋಗಿರ್ತೀನಿ, ನೀವು ಬನ್ನಿ. ನೋಡಿದ್ರಾ, ನಾನು ಮದುವೆ ಆಗೋ ಕನ್ಸು ಕಂಡಿದ್ದು ಬರೀ ಕರ್ಣ ಸರ್ ಜೊತೆಗೆ ಮಾತ್ರ. ಮೊದಲೆಲ್ಲ ಮದುವೆ ಹೆಸರು ಕೇಳ್ತಿದ್ದಾಗೆ ನನ್ನ ಮನಸ್ಸೆಲ್ಲ ಕುಂದಾಡ್ತಿತ್ತು. ಆದರೆ ಈಗ ಮದುವೆ ಹೆಸರು ಕೇಳ್ತಿದ್ರೇ ಹಿಂಸೆ ಆಗುತ್ತೆ. ನನಗೆ ಯಾಕೋ ಕರ್ಣ ಸರು ನನ್ನಿಂದ ಮತ್ತಷ್ಟು ದೂರ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಅಮ್ಮ, ಕಾಲೇಜಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ನಮ್ಮ ಟೀಮ್ದೆ ಫುಲ್ಲು ಹವಾ. ನಾನೇ ಮೇನ್ ಡ್ಯಾನ್ಸರ್, ಏನೋ. ಅದ್ ನಿಜ ಬಿಡು. ಚಿಕ್ಕವನಿದ್ದಾಗಿಂದನೂ ಡ್ಯಾನ್ಸಲ್ಲಿ ಮಾತ್ರ ನೀನು ಪ್ರೈಸ್ ಯಾರಿಗೂ ಬಿಟ್ಕೊಟ್ಟವನಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ. ನಾವು ಗೊತ್ತಲ್ಲ. ಕಣ್ ಕಾಣಿಸಲ್ವಾ? ಏನೋ ಸಂಜು, ಏನೋ ಸಂಜು, ಏನು? ಯಾರು ಅವರೆಲ್ಲ? ಅಮ್ಮ, ಸೀಟಲ್ಲೇ ಇರು, ಎದ್ದು ಬರ್ಬೇಡ. ನಾನು ಏನೋ ಅಂತ ನೋಡ್ತೀನಿ. ಹೋಗ್ಬೇಡ ಕಣೋ, ನಂಗೆ ಭಯ ಆಗ್ತಿದೆ. ಇಲ್ಲೇ ಕೂತಿರು, ಹೇಳದ್ನಲ್ಲ. ಸಂಜು, ಅಮ್ಮ, ಸೀಟಿಂದ ಇಳಿಬೇಡ ಹೇಳ್ತಾ ಇದ್ದೀನಿ. ನೀವೆಲ್ಲ ಎತ್ತೋ ಕೈನಾ. ನಿನ್ನಿಂದ ನಮ್ ಗ್ಯಾಂಗ್ ಲೀಡರ್ ಅರೆಸ್ಟ್ ಆಗಿದ್ದಾನೆ. ಮಾಲ್ ತಗೊಂಡವನು ಸೈಲೆಂಟ್ ಆಗಿರ್ಬೇಕು. ಏನೋ ನಿಂದು ನಕ್ರ? ನಮ್ಮವರು ರಿಲೀಸ್ ಆದ್ರೆ ಸರಿ, ಇಲ್ಲ ಅಂತಂದ್ರೆ ಫಿನಿಶ್ ಆಗೋಗ್ತ್ಯಾ. ಏನ್ ಮಾತಾಡ್ತಿದ್ದೀರಾ? ನನ್ನಿಂದ ಜೈಲ್ಗೆ ಹೋಗಿದ್ದಾರಾ? ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ಅಂತದೆಲ್ಲ ಏನು ಮಾಡಿಲ್ಲ. ಏನೋ ಫುಲ್ಸ್ ತರ ಕಾಣಿಸ್ತಿದೀವೇನಾ ನಾವು? ನಮ್ಮೂರು ರಿಲೀಸ್ ಆಗ್ಬೇಕಂದ್ರೆ ರಿಲೀಸ್ ಆಗ್ಬೇಕು ಅಷ್ಟೇ. ಇದೇ ಫೈನಲ್ ವಾರ್ನಿಂಗು. ಬರ್ರೋಣ. ಫೋನ್ ಕೊಡು. ಏನಾಯ್ತು? ಫೋನ್ ಕೊಡು. ಏನಾಯ್ತು? ಫೋನ್ ಕೊಡು ಅಂತ ಹೇಳ್ತಿದ್ದೀನಲ್ಲ.
ಏಯ್ ರಿಯಾ, ಎಷ್ಟೇ ಧೈರ್ಯ ನಿನಗೆ ನನ್ನನ್ನೇ ಪೊಲೀಸ್ ಹತ್ರ ಸಿಕ್ಕಾಕ್ಸ್ತೀಯ? ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ಗೊತ್ತಾ? ಏಯ್ ಲೂಸ್, ಅವ್ರು ಎಂತ ಕ್ರಿಮಿನಲ್ಸ್ ಅಂತ ಗೊತ್ತಿದ್ಯಾ ನಿನ್ಗೆ? ಅವ್ರಂತ ಕ್ರಿಮಿನಲ್ಸ್ ಅಂತ ಗೊತ್ತಿರೋದಕ್ಕೆ ರೀ ಜೈಲಿಗೆ ಕಳ್ಸಿರೋದು. ಇಷ್ಟೆಲ್ಲ ಹಾರಾಡೋ ನೀವೇ ಈ ಕೆಲಸನ ಮಾಡ್ಬೋದಿತ್ತು ತಾನೆ. ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಳ್ದಿರೋ ತರ ನಾನು ನಿಮ್ಮನ್ನ ಕಾಪಾಡಿದ್ದೀನಿ. ನಿಮ್ಮನ್ನ ಸೇವ್ ಮಾಡಿರೋದಕ್ಕೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ಏಯ್, ಏನ್ ಸೇವ್ ಮಾಡೋದು? ಪೊಲೀಸ್ ಕೇಸ್ ಆಗಿದೆ, ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಜೈಲಲ್ಲಿ ಕಂಬಿ ಎಣಿಸ್ಕೊಂಡು ಕೂತಿರೋರ್ ಬಗ್ಗೆ ನೀವ್ ಯಾಕ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಲೈಫು ಸೇವ್ ಆಗಿದೆ. ಸುಮ್ಮನೆ ಕೂಗಾಡದೆ ಫೋನ್ ಇಡ್ರಿ. ಸಿಹಿ ಕಹಿ ಎರಡನ್ನೂ ಸಮವಾಗಿ ಹಂಚ್ಕೊಂಡು ನಮ್ಮ ಜೀವನ ಸಾಗಿಸೋಣ. ಹೊಸ ಮನೆ ಎಲ್ಲ ಖುಷಿಯಾಗಿರಿ. ಹಳೆ ನೋವು ಕಷ್ಟ ಹಾಗೆ ಜೈಲಿಗೆ ಹೋಗೋದಿದ್ದು ಕೂಡ ಮರೆತು ಹೊಸ ಬಾಳನ್ನ ಆನಂದವಾಗಿ ಪ್ರಾರಂಭ ಮಾಡಿ. ಕರ್ಣ, ನಿನ್ನ ಬದುಕಲ್ಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲ ಸಮೃದ್ಧಿಯಾಗಿ ತುಂಬಿರ್ಲಪ್ಪ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.